ದ್ವಿತೀಯ ಮಗನಾಗಿ ಹುಟ್ಟಿದ. ವಿಜಯ ಹಿರಣ್ಯಾಕ್ಷನ ಜೊತೆಗೆ ಹುಟ್ಟಿದ. ದಿತಿ ಒಳ್ಳೆಯವಳು, ಕಶ್ಯಪರೂ ಒಳ್ಳೆಯವರೇ, ತಂದೆ ತಾಯಿ ಇಬ್ಬರೂ ಒಳ್ಳೆಯವರು, ಮಗ ಕೆಟ್ಟವ. ಹಾಗಾಗಿ ಜೀನ್ಸಲ್ಲಿ ಬರುವುದಲ್ಲ ಒಳ್ಳೆಯದು ಕೆಟ್ಟದು. ನಮ್ಮ ಆಚಾರ್ಯರು ಹೇಳ್ತಾರೆ, ಸ್ವಭಾವದಲ್ಲೇ ಒಳ್ಳೆಯದು ಕೆಟ್ಟದು ಇರುವಂಥದ್ದು. ನಮ್ಮಲ್ಲಿ ಸಾಮಾನ್ಯವಾಗಿ ಯಾರಾದರೂ ಕದ್ದರೆ ನಿನ್ನ ಅಮ್ಮ ಯಾರು, ನಿನ್ನ ಅಪ್ಪ ಯಾರು, ನಿನ್ನ ಅಜ್ಜ ಯಾರು ಅಂತ ಕೇಳ್ತಾರೆ. ಡಾಕ್ಟ್ರ್ ಹತ್ರ ಹೋದರೆ ಶುಗರ್ ಹೇಳಿದರೆ ನಿಮ್ಮ ಅಜ್ಜ ಹೇಗಿದ್ದರು, ನಿನ್ನ ಮುತ್ತಾತ ಹೇಗಿದ್ದರು ಅಂತ ಕೇಳ್ತಾರೆ. ದೋಷ ಆ ವ್ಯಕ್ತಿಗೆ ಸಂಬಂಧಪಟ್ಟದ್ದು, ಸ್ವಭಾವ ಸಹಜವಾಗಿರ್ತಕ್ಕಂಥದ್ದು. ದಿತಿ ಬಯಸಬಾರದ್ದನ್ನು ಅಕಾಲದಲ್ಲಿ ಬಯಸಿದ್ಲು. ದಿತಿ ಗಂಡನನ್ನು ಬಯಸುವುದು ಸಹಜ, ಆದರೆ ಅದಕ್ಕೊಂದು ಕಾಲ ಅಂತಿದೆ. ಅಕಾಲದಲ್ಲಿ ಬಯಸಿದ್ಲು, ಇದು ಅವಳ ದುರದೃಷ್ಟ. ಹಾಗಾಗಿ ಕೆಟ್ಟ ಮಗ ಕಶ್ಯಪರಿಂದ ಹುಟ್ಟಬೇಕಾಯಿತು ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ನಾವು ಬಯಸಬೇಕಾದ್ದನ್ನು ಕೂಡ ಕಾಲದಲ್ಲಿ ಬಯಸಿ, ಕಾಲದಲ್ಲಿ ಕೆಟ್ಟದ್ದನ್ನು ಬಯಸಿದರೆ ಕೆಟ್ಟದಾಗುತ್ತೆ, ಇದು ಭಾಗವತ ಹೇಳಿತ್ತು. ಸಂಧ್ಯಾಕಾಲದಲ್ಲಿ ದಿತಿ ಕಶ್ಯಪರಿಂದ ಸಂತತಿ ಬಯಸಿದ್ಲು, ಇದು ಕೆಟ್ಟದು. ಸಂಧ್ಯಾಕಾಲ ಸಂಧಿಸುವ ಕಾಲ, ಸೂರ್ಯ ಹೋಗಿ ನಕ್ಷತ್ರಗಳು ಉದಿಸುವ ಕಾಲ, ಸಂಧಿಯ ಕಾಲ ಅಂದರೆ ಹಗಲು ಹೋಗಿ ರಾತ್ರಿ ಆಗುವ ಕಾಲ. ಈ ಸಂಧಿಯ ಕಾಲದಲ್ಲಿ ಭಗವಂತನಲ್ಲಿ ಮನಸ್ಸು ಇಡಬೇಕಂತೆ, ಒಳ್ಳೆಯದನ್ನು ಚಿಂತನೆ ಮಾಡಬೇಕಂತೆ, ಕೆಟ್ಟದ್ದನ್ನು ಚಿಂತನೆ ಮಾಡಬೇಡಿ ಅಂತ ಭಾಗವತ ಹೇಳುತ್ತೆ. ಆ ದಿತಿ ಸಂಧ್ಯಾಕಾಲದಲ್ಲಿ ಭಗವಂತನ ಚಿಂತನೆಗೆ ತೊಡಗಿದ ಕಶ್ಯಪರನ್ನು ಬಲಾತ್ಕಾರವಾಗಿ ಎಳೆದು ಕಾಮಬಂಧನಕ್ಕೆ ಸಿಲುಕಿಸ್ತಾಳಲ್ಲ, ಇದು ತಪ್ಪು ಅವಳದು. ಅವಳೂ ತಪ್ಪು ದಾರಿ ಹಿಡಿದ್ಲು, ಅವಳ ಕೈ ಹಿಡಿದವನನ್ನೂ ತಪ್ಪು ದಾರಿಗೆ ಎಳೆದ್ಲು. ಸಂಧ್ಯಾಕಾಲದಲ್ಲಿ ನಿಷಿದ್ಧವಾದ್ದನ್ನು ಬಯಸುವುದು ತಪ್ಪು. ನಮ್ಮ ಬುದ್ಧಿ ಕೆಡುವುದು ಸಾಯಂಕಾಲಕ್ಕೆ ನೀವು ನೋಡಿ ಅಲ್ವಾ, ಆಫೀಸಲ್ಲಿರುವಾಗೆಲ್ಲ ಸರಿ ಇರ್ತಾನೆ, ಬರುವಾಗ ದಾರಿಯಲ್ಲೇ ಬುದ್ಧಿ ಕೆಡೋದು ಅಷ್ಟೇ, ದಾರಿಯಲ್ಲಿ ಬೀಳುವುದು ಆವಾಗಲೇ. ಹಾಗಾಗಿ ಸಂಧ್ಯಾಕಾಲ ಬುದ್ಧಿಯನ್ನು ಹಾಳು ಮಾಡುವ ಕಾಲ, ಕೆಟ್ಟದ್ದನ್ನು ಬಯಸುವ ಕಾಲ. ಈ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಿ ಅಂತ ನಮ್ಮ ಹಿರಿಯರು ಹೇಳಿದರು. ಅಂದರೆ ಸಂಧ್ಯಾಕಾಲದಲ್ಲಿ ಭಗವಂತನಲ್ಲಿ ಮನಸ್ಸಿಡಲಿಕ್ಕೆ ನೀವು ಪ್ರಯತ್ನ ಪಡಿ, ಅದಕ್ಕೆ ಸಂಸ್ಕಾರವನ್ನು ರೂಢಿಸಿಕೊಳ್ಳಿ ಅಂತ. ಸಂಧ್ಯಾಕಾಲದಲ್ಲಿ ಕೆಟ್ಟದ್ದನ್ನು ಬಯಸಿದರೆ ಏನಾಗುತ್ತೆ ಅನ್ನೋದಕ್ಕೆ ಹಿರಣ್ಯಕಶಿಪು ಒಂದು ಒಳ್ಳೆಯ ನಿದರ್ಶನ. ದಿತಿಯಿಂದ ಆದ ಕೆಟ್ಟ ಸಂತಾನ ಅಂತ ಹೇಳ್ತದೆ. ಸಾಮಾನ್ಯವಾಗಿ ನಾವು ಸಾಯಂಕಾಲದ ಹೊತ್ತಿಗೆ ಧಾರಾವಾಹಿ ನೋಡುವುದಂತೆ. ಹಾಗಾಗಿ ಕೆಟ್ಟದರ ಮೇಲೆ ದೃಷ್ಟಿ ಇರುವಂಥದ್ದು ಆ ಹೊತ್ತಿಗೆ. ಸಂಧ್ಯಾಕಾಲದಲ್ಲಿ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಶಂಖನಾದ ಮಾಡಿ ದೇವರ ಧ್ಯಾನದಲ್ಲಿ ತೊಡಗಬೇಕಾದ ಆ ಪವಿತ್ರವಾದ ಪರ್ವಕಾಲ, ಅದನ್ನು ಯಾವುದರಲ್ಲಿಯೋ ದುರ್ವಿನಿಯೋಗ ಮಾಡ್ತೇವೆ, ನಾವೂ ಕೆಡ್ತೇವೆ. ದಿತಿಯೂ ಕೆಟ್ಟಲು, ಕಶ್ಯಪರನ್ನೂ ಕೆಡಿಸಿದ್ಲು, ಸಂತಾನನೂ ಕೆಟ್ಟು ಹೋಯಿತು. ಸಾಯಂಕಾಲದಲ್ಲಿ ನಾವೂ ಕೆಡಬಾರದು, ಮನೆಯನ್ನೂ ಕೆಡಿಸಬಾರದು. ಮನೆಯೆಲ್ಲ ಚೆನ್ನಾಗಿರಬೇಕಾದ್ರೆ ಸಂಧ್ಯಾವಂದನೆ ಅರ್ಥಾತ್ ದೇವರ ಮುಂದೆ ದೀಪ ಹಚ್ಚಿ ದೇವರ ಜ್ಞಾನ, ದೇವರ ಪ್ರಕಾಶ ನಮಗಾಯಿತು ಅಂತಂದರೆ ಮನೆಗೆ ಅದಕ್ಕಿಂತ ದೊಡ್ಡ ಶ್ರೀರಕ್ಷೆ ಮತ್ತೊಂದು ಬೇಡ. ದಿತಿ ಕಶ್ಯಪರ ಸಂಬಂಧದಿಂದಾಗಿ ಹಿರಣ್ಯಾಕ್ಷ ಹುಟ್ಟಿದ. ಹೆಸರೇ ಹೇಳುವ ಹಾಗೆ ಹಿರಣ್ಯದಲ್ಲೇ ಅಕ್ಷ, ಅರ್ಥಾತ್ ಹಿರಣ್ಯ ಅಂದರೆ ಬರೀ ಬಂಗಾರ ಅಷ್ಟೇ ಅಲ್ಲ, ಈ ಲೌಕಿಕ ಸಂಪತ್ತು ಅದರಲ್ಲೇ ದೃಷ್ಟಿ. ಅಂದರೆ ಹಿರಣ್ಯ ಬಂದರೂ ಮತ್ತು ಹಿರಣ್ಯ ಇದಲ್ಲೇ ಅಕ್ಷ ಅಂದರೆ ಲೋಭ ಅಂತರ್ಥ, ಆಸೆ ಅಂತರ್ಥ, ಮಿತಿಮೀರಿದ ಅಪೇಕ್ಷೆಗಳು ಅಂತರ್ಥ. ಹಿರಣ್ಯಾಕ್ಷ ಅಂದರೆ ನಮ್ಮೊಳಗೆ ಇರ್ತಾನೆ, ಅವನ ಸಂಹಾರ ಆಗಬೇಕು. ಅದಕ್ಕೆ ಕಾರಣ ವರಾಹದೇವರು. ಭೂವರಾಹನ ಚಿಂತನೆ ಮಾಡಿ ಆ ವರಾಹದೇವರು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದರು. ಇಡೀ ಭೂಮಿಯ ಆಸೆ ನೋಡಿ ಅವನಿಗೆ. ಅವನು ಅನುಭವಿಸ್ತಾನ? ಇಲ್ಲ. ಇನ್ನೊಬ್ಬರಿಗೆ ಕೂಡಲಿಕ್ಕೆ ಬಿಡ್ತಾನ? ಅದೂ ಇಲ್ಲ. ನೀರಲ್ಲಿ ಮುಳುಗಿಸಿದ. ಅವತ್ತಿನಿಂದ ಬಂದ ಕೆಟ್ಟ ಸಂಪ್ರದಾಯ. ನಮ್ಮ ಸಂಪತ್ತು ನಮಗೂ ವಿನಿಯೋಗ ಆಗಬಾರ್ದು, ಇನ್ನೊಬ್ಬರಿಗೂ ವಿನಿಯೋಗ ಮಾಡಬಾರ್ದು. ನೀರಿನೊಳಗೆ ಅಂದರೆ ಕಾಣಿಸದಿದ್ದ ಜಾಗದಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇಡಬೇಕು. ಅಲ್ಲಿಂದ ಬಂದ ಕೆಟ್ಟ ಸಂಪ್ರದಾಯ ಅದು. ಹಾಗಾಗಿ ಒಂದೋ ನಾವು ಅನುಭವಿಸಬೇಕು ಭೂಮಿಯನ್ನು, ಒಂದೋ ಇನ್ನೊಬ್ಬರನ್ನು ಕೂಡಿಸಬೇಕು, ಎರಡೂ ಇಲ್ಲ, ಮುಳುಗಿಸುವ ಸಂಪ್ರದಾಯ ಇದು. ಇದು ಹಿರಣ್ಯಾಕ್ಷನ ಸಂಪ್ರದಾಯ, ಲೋಭದ ಸಂಪ್ರದಾಯ. ಈ ಲೋಭವನ್ನು ಕಿವಿಗೆ ಹೊಡೆದು ವರಾಹದೇವರು ಸಂಹಾರ ಮಾಡಿದರು. ನಿತ್ಯ ಬೆಳಗಾದರೆ ಭೂವರಾಹನನ್ನು ಸ್ಮರಣೆ ಮಾಡಿ. ಹಿರಣ್ಯದ ಮೇಲಿರುವ ಅತಿಲೋಭ, ಹಿರಣ್ಯ ಬೇಡ ಅಂತ ಹೇಳಲಿಲ್ಲ, ಅತಿಯಾದ ಲೋಪ
ದೇವರಿಗೆ ಅರ್ಪಣೆ ಆಗದೇ ಇದ್ದ ವಸ್ತುವಿನ ಲೋಭ ಅದು ನಿಷಿದ್ಧ, ಅದು ಲೋಭ ಬಾರದೇ ಇರಲಿ ಅಂತ ಆ ಭೂವರಾಹನನ್ನು ಪ್ರಾರ್ಥನೆ ಮಾಡಬೇಕಂತೆ. ನಮ್ಮ ವರಾಹ ದೇವರು ಭೂಮಿಯನ್ನು ಎತ್ತಿ ಹಿಡಿದಿದ್ದಾರೆ. ದಂಷ್ಟ್ರೋದ್ಧತ ವಸುಂಧರೆ ಅಂತ ಭೂಮಿಯನ್ನು ದಾಡೆಯ ಮೇಲೆ ಭಗವಂತ ಇಟ್ಟುಕೊಂಡಿದ್ದಾನೆ ಅಂತ. ಸಾಮಾನ್ಯವಾಗಿ ನಮ್ಮ ಹತ್ರ ಅಡ್ರೆಸ್ ಕೇಳೋದುಂಟು, ಎಲ್ಲಿ ಅಂತ. ಹೈವೇಯ ಪಕ್ಕ ಕಾಪು ಅಂತ ನಾವು ಹೇಳ್ತೇವೆ. ಹೊರತು ನಾವು ಹೇಳಬೇಕಾದ ಸರಿಯಾದ ವಿಳಾಸ ಏನು ಗೊತ್ತೋ, ಕಾಪು ಅಲ್ಲ. ಸರಿಯಾದ ಅಡ್ರೆಸ್ ಹೇಳಬೇಕು ಅಂದರೆ ಭೂವರಾಹ ಅಂತ ಹೇಳಬೇಕು. ಯಾಕಂದರೆ ನಾವು ಎಲ್ಲಿದ್ದೇವೆ? ಭೂಮಿಯಲ್ಲಿ. ಭೂಮಿ ಎಲ್ಲಿದೆ? ವರಾಹದೇವರ ದಂಷ್ಟ್ರದಲ್ಲಿ. ವರಾಹದೇವರ ದಾಡೆಯ ಮೇಲೆ ನಾವು ಇದ್ದವರು. ಎಷ್ಟು ಸುರಕ್ಷಿತವಾದ ಜಾಗದಲ್ಲಿ ಇರ್ತೇವೆ ನಾವು ನೋಡಿ. ಭಗವಂತ ನಮ್ಮನ್ನು ಎತ್ತಿ ಹಿಡಿದಿದ್ದಾನೆ. ಎತ್ತಿ ಹಿಡಿದದ್ದಕ್ಕೆ ನಾವು ಚೆನ್ನಾಗಿದ್ದೇವೆ. ಆದ್ದರಿಂದ ಈ ಅನುಸಂಧಾನ ನಮಗಿರಬೇಕು. ಒಬ್ಬ ಶ್ರೀಮುಷ್ಣಕ್ಕೆ ಹೋದಂತೆ, ಅಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರ. ವರಾಹದೇವರಿಗೆ ಕೈ ಮುಗಿದಂತೆ. ವರಾಹದೇವರವನ್ನು ನೋಡಲೇ ಇಲ್ಲಂತೆ. ವರಾಹದೇವರು ನೋಡೋದು ಎಲ್ಲಿ ಗೊತ್ತೋ, ಈಚೆ ನೋಡ್ತಾ ಇದ್ದರಂತೆ. ವರಾಹದೇವರ ಹತ್ರ ಕೇಳಿದಂತೆ, ದೇವರೇ ನೀವು ಆಚೆ ಯಾಕೆ ನೋಡ್ತೀರಿ, ನನ್ನ ಮುಖ ನೋಡಿ ಅಂತ. ವರಾಹದೇವರು ಹೇಳಿದ್ರಂತೆ, ನೋಡು ನಿನಗೆ ಭೂಮಿಯಲ್ಲಿ ಸಮಸ್ಯೆ ಇತ್ತು, ನೀನು ಭೂಮಿ ಸರಿ ಇರಲಿಲ್ಲ, ಅದನ್ನು ಪಕ್ಕಾ ಮಾಡಿಕೊಟ್ಟೆ. ನೀನು ಹರಕೆ ಹೊತ್ತದ್ದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸಿಕೊಟ್ಟೆ, ಇಂಜಿನಿಯರ್ ಕೈಗೊಟ್ಟ, ನಾನು ವ್ಯವಸ್ಥೆ ಮಾಡಿಸಿಕೊಟ್ಟೆ, ಮನೆ ಆಯಿತು, ಗೃಹ ಪ್ರವೇಶ ಆಯಿತು. ಆದರೆ ಒಂದು ಗೃಹ ಪ್ರವೇಶಕ್ಕೆ ಊರಿಡೀ ಇನ್ವಿಟೇಷನ್ ಕೊಟ್ಟಿದ್ದಿ, ಒಂದು ಇನ್ವಿಟೇಷನ್ ಪೋಸ್ಟ್ ಮಾಡಿದ್ದೆ ನನಗೆ, ನಿನ್ನ ಮುಖ ನೋಡೋಲ್ಲ ಅಂತ ವರಾಹದೇವರು ಆಚೆ ತಿರುಗಿ ನಿಂತಿದ್ದಾರೆ ಅಂತೆ. ವರಾಹದೇವರು ನಿತ್ಯ ನಾವು ಮಾಡಬೇಕಾದ್ದು ಪ್ರಾರ್ಥನೆ, ವರಾಹದೇವರೇ ನಿಮ್ಮಿಂದಾಗಿ ನಾವಿದ್ದೇವೆ, ಭೂಮಿ ಇರುವುದು ನಿಮ್ಮಿಂದ. ಆ ವರಾಹದೇವರು ಎಲ್ಲಾದರೂ ಅಲ್ಲಾಡಿಸಿದರೆ ದಾಡೆ, ಅದೇ ಭೂಕಂಪ, ಅದೇ ಭೂಮಿ ಕುಸಿತ, ಅದೇ ಪ್ರಪಾತಗಳು, ಅದೇ ದುರ್ನಿಮಿತ್ತಗಳು. ವರಾಹದೇವರನ್ನು ಬೆಳಗಾದರೆ ನೀವು ಸ್ಮರಣೆ ಮಾಡಿ. ನಾವು ಇರುವುದು ವರಾಹದೇವರಲ್ಲಿ, ವರಾಹನಿಂದಾಗಿ ನಾವು ಬದುಕುವುದು, ಅವನಿಂದ ಎಲ್ಲ ಸರ್ವಸ್ವ ನಮಗೆ ವಸುಂಧರೆ ಎಲ್ಲ ಆತನಿಂದ ಅಂತ ನಾವು ಸ್ಮರಣೆ ಮಾಡಬೇಕಾದ್ದು. ಹಿರಣ್ಯಾಕ್ಷನ ಸಂಹಾರ ಭೂವರಾಹದೇವರು ಮಾಡಿ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಸ್ವಯಂಭುವಮನು ಶತರೂಪೆಯರಿಗೆ ಸೃಷ್ಟಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರು. ಸ್ವಯಂಭುವಮನು ಶತರೂಪೆಯರು 5 ಮಕ್ಕಳ ತಂದೆಯಾದರಂತೆ, ತಾಯಿಯಾದರಂತೆ. 5 ಮಕ್ಕಳು, 3 ಹೆಣ್ಣು 2 ಗಂಡು. ದೇವಹೂತಿ, ಆಕೂತಿ, ಪ್ರಸೂತಿ 3 ಜನ ಹೆಣ್ಮಕ್ಕಳು. ಪ್ರಿಯವೃತ ಸ್ವಯಂಭುವಮನು ಪ್ರಿಯವೃತ 2 ಗಂಡು ಮಕ್ಕಳು. ಉತ್ತಾನಪಾದ 2 ಗಂಡು ಮಕ್ಕಳು. ಹೀಗೆ 5 ಮಂದಿ. ಅದರಲ್ಲಿ ಸ್ವಯಂಭುವ ಮನುವಿನ ಹೆಣ್ಮಕ್ಕಳ ಸಂಖ್ಯೆ ಜಾಸ್ತಿ, ಗಂಡು ಮಕ್ಕಳ ಸಂಖ್ಯೆ ಕಡಿಮೆ. ಕಡಿಮೆ ಅಂದರೆ ಕಡಿಮೆ ಏನೂ ಅಲ್ಲ, ವೈಭವದ ಪರಂಪರೆ ಅಲ್ಲಿದೆ. ಅದರಲ್ಲಿ 5 ಮಕ್ಕಳು. ಇದೆಲ್ಲ ಭಾಗವತ ಹೇಳುವ ಪಂಚ ಅಂತ. ಪಂಚದಿಂದ ಪ್ರಪಂಚ ಆಯಿತು. ನಮ್ಮ ಮೂಲ ಪುರುಷರು ಸ್ವಯಂಭುವಮನು ಶತರೂಪೆಯರು. ಇದನ್ನು ನಾವು ನೆನಪಿಸಿಕೊಳ್ಳಬೇಕು. ನಮಗೆ ಹೆಸರೇನು ಗೊತ್ತೋ, ಮಾನವರು ಅಂತ. ಯಾಕಂದರೆ ಮನುವಿನ ಕುಲದಲ್ಲಿ ಬಂದವರು. ಮನೆಯಲ್ಲಿ ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡುವಾಗ ನಾಂದಿ ಶ್ರಾದ್ದ ಅಂತ ಮಾಡ್ತೀವಿ, ಪಿತೃಶ್ರಾದ್ದ ಅಂತ ನಾವು ಮಾಡ್ತೇವೆ. ನಮಗೆ ಅಪ್ಪನ ಹೆಸರು ಗೊತ್ತಿಲ್ಲದಿದ್ದವರೂ ಇದ್ದಾರೆ, ಅಜ್ಜನ ಹೆಸರು ಗೊತ್ತಿದ್ದವರು ಕೆಲವೇ ಜನ, ಯಾರ್ಯಾರ್ದೋ ಹೆಸರು ಇಟ್ಟು. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಅಜ್ಜನ ಹೆಸರು ಮೊಮ್ಮಗನಿಗಿಡುವ ಕ್ರಮ ಇರ್ತಿತ್ತು. ಯಾಕೆಂದರೆ ಶ್ರಾದ್ದಕ್ಕೆ ನೆನಪಾಗಲಿ, ಅನುಕೂಲ ಆಗಲಿ ಅಂತ ತಪ್ಪಿದ ಅಲ್ಲೇ 3 ಹೆಸರು ಆಚೆ ಈಚೆ ಇರ್ತದೆ ಅಂತ. ಇವತ್ತು ಅದೆಲ್ಲ ಬಿಟ್ಟಿದ್ದೇವೆ, ನಾವು ಏನೇನೋ ಹೆಸರು ಇಡ್ತೇವೆ. ನಮ್ಮ 3 ಜನರ ಹೆಸರೇ ನಮಗೆ ನೆನಪಿಲ್ಲ. ಸ್ವಯಂಭುವಮನು ಎಲ್ಲಿ ನೆನಪಿಗೆ ಬರಬೇಕು? ಅಲ್ಲಿವರೆಗೆ ನಮ್ಮ ಪರಂಪರೆ ಇದೆ, ಮನುಕುಲದ ಪರಂಪರೆ ನಮ್ಮದು. ಆ ಸ್ವಯಂಭುವಮನು ಸಾಕ್ಷಾತ್ ಬ್ರಹ್ಮದೇವರ ಮಗ, ಭಗವಂತನ ಮೊಮ್ಮಗ. ಅರ್ಥಾತ್ ನಮ್ಮ ಜೀನ್ಸ್ ಭಗವಂತನಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಇಷ್ಟು ದೊಡ್ಡ ಸಂಪತ್ತು ನಮಗೆ, ಪೂರ್ಣವಾದ ದೇಹದ ಸಂಪತ್ತು ನಮಗೆ ಬಂದದ್ದು ಈ ಭಗವಂತನ ಮೂಲಕವಾಗಿ ಅನ್ನೋದನ್ನು ನಾವು ನಿತ್ಯ ನೆನಪಿಸಿಕೊಳ್ಳಬೇಕಾದ್ದು. ನಮ್ಮ ಗುರು ಹಿರಿಯರ ಪರಂಪರೆ ವಿಸ್ಮರಣೆ ಮಾಡೋದು ತಪ್ಪು ಅಂತ. ಅದರಲ್ಲಿ ಮೊದಲನೇ ಮಗಳು ದೇವಹೂತಿ ಅಂತ. ದೇವಹೂತಿ ಒಂದು ಮಗು ಹುಟ್ಟಿದ ತಕ್ಷಣ ಕನ್ಯೆಯನ್ನು ಕೊಡುವ ಸಂಪ್ರದಾಯ, ಹುಡುಗ ಬಂದರೆ ಅವನಿಗೆ ಹುಡುಗಿಯನ್ನು ತರುವ ಸಂಪ್ರದಾಯ. ಇದು ಅಲ್ಲಿಂದ ಇಲ್ಲಿವರೆಗೆ ಒಂದೇ ಸಂಪ್ರದಾಯ, ಇಲ್ಲಿವರೆಗಂತೂ ವ್ಯತ್ಯಾಸ ಏನಿಲ್ಲ. ಅದರಲ್ಲಿ ಮೊದಲನೆಯವಳು ದೇವಹೂತಿ ಅಂತ. ಮದುವೆ ಮಾಡಿ ಕೊಡಬೇಕು ಅಂತ, ಅದೇನು ಸಮಸ್ಯೆನೇ ಇಲ್ಲ ಭಾಗವತ ಹೇಳುವ ರೀತಿಯಲ್ಲಿ.
ದೇವರ ಚಿತ್ತಕ್ಕೆ ಬಂದರೆ ಎಷ್ಟು ಸುಲಭದಲ್ಲಿ ಆಗ್ತದೆ ಅಂತ. ದೇವಹೂತಿಯನ್ನು ಮದುವೆ ಮಾಡಿಕೊಡಬೇಕು ಅಂತ ಸ್ವಯಂಭುವ ಮನು ಆಲೋಚನೆ ಮಾಡಲಿಲ್ಲ ಅಂತೆ. ಅಲ್ಲಿ ಒಬ್ಬ ದೊಡ್ಡ ಋಷಿ ಕರ್ದಮ ಅಂತ ಮಹಾ ತಪಸ್ಸಿನಲ್ಲಿ ತೊಡಗಿದವ. ದೇವರು ಒಲಿದು ಮದುವೆ ಮಾಡಿಕೋ ಅಂತ ಹೇಳಿದ. ಆಯಿತು ಅಂತ ಒಪ್ಪಿಕೊಳ್ತಾನೆ ಕರ್ದಮ. ದೇವರ ಹತ್ರನೇ ಕೇಳಿದ, ನೀನು ಮದುವೆ ಮಾಡಿಕೊಳ್ಳು ಅಂತ ಹೇಳ್ತಿ ಸ್ವಾಮಿ, ಅದಕ್ಕೆ ಬೇಕಾದ ವ್ಯವಸ್ಥೆ ನೀನೇ ಮಾಡು ಅಂತ. ಈಗ ದೇವರ ಮೇಲೆ ಭಾರ ಬಿತ್ತು ನೋಡಿ. ಈಗ ನಾನು ಮದುವೆ ಮಾಡೋದು ಅಂತ ತೀರ್ಮಾನ ಮಾಡಿದರೆ ಜವಾಬ್ದಾರಿ ನಮ್ಮ ಮೇಲೆ ಬೀಳ್ತದೆ. ದೇವರೇ ನೀನೇ ಮಾಡೋದು. ಹುಡುಗಿಯನ್ನು ಹುಡುಕುವ ಜವಾಬ್ದಾರಿ ಭಗವಂತನಿಗೆ ಬಂತು. ದೇವರು ಹೇಳಿದ, ಹುಡುಗಿ ಹುಡುಕಿಟ್ಟಿದ್ದೇನೆ, ನೀನೇನು ಚಿಂತೆ ಮಾಡಬೇಡ ಅಂತ. ಅಲ್ಲಿ ಹುಡುಗಿಯ ಕಡೆಗೆ ಹೋದ. ಸ್ವಯಂಭುವ ಮನುವಿಗೆ ಹೇಳಿದ, ಮದುವೆ ಮಾಡು ಅಂತ. ಸ್ವಾಮಿ ಹುಡುಗ ಅಂತ, ನೀನು ಹುಡುಕುವುದೇ ಬೇಡ, ಒಳ್ಳೆಯ ಹುಡುಗ ಇದ್ದಾನೆ ಅಂತ ಕರ್ದಮರ ಹೆಸರು ಹೇಳ್ತಾನೆ. ಕರ್ದಮರಿಗೆ ದೇವಹೂತಿಯ ಹೆಸರು ಹೇಳ್ತಾನೆ. ಮದುವೆ ಭಗವಂತನೇ ನಿಶ್ಚಯ ಮಾಡ್ತಾನೆ. ದೇವರು ನಿರ್ಣಯ ಮಾಡುವ ಮದುವೆ ನೋಡಿತು. ಇದು ಪಾಣಿಗ್ರಹಣ ಅಂತಂದರೆ ಅದು ಜನ್ಮಾಂತರದ ಋಣಾನುಬಂಧ ಅಂತ ನಾವು ಹೇಳ್ತೇವೆ. ತಪಸ್ಸಿನ ಸಂಬಂಧ ಅಂತ, ಭಗವಂತನ ವ್ಯವಸ್ಥೆ ಅಂತ. ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಈ ಸಮಸ್ಯೆ ಪರಿಹಾರ ಆಗ್ತದೆ ಅಂತ. ದೇವರು ಎಷ್ಟು ಸುಲಭದಲ್ಲಿ ಪರಿಹಾರ ಮಾಡಿದ. ವೈಭವದ ವಿವಾಹ ನಡೆಯಿತಂತೆ. ವೈಭವದ ವಿವಾಹ ಅಂತಂದರೆ ಸ್ವಯಂಭುವ ಮನು ಶತರೂಪೆಯ ಜೊತೆಗೆ ದೇವಹೂತಿಯನ್ನು ಕರ್ಕೊಂಡು ಕರ್ದಮರಿದ್ದಲ್ಲಿಗೇ ಬರ್ತಾನೆ. ಅದು ಹುಡುಗಿಯ ಮನೆಯಲ್ಲಿ ಮದುವೆ ಆಗಬೇಕು ಅಂತ ಯಾವಾಗ ಪ್ರಾರಂಭ ಆಯಿತೋ ಗೊತ್ತಿಲ್ಲ. ಹುಡುಗ ಇದ್ದ ಜಾಗಕ್ಕೇ ಬರ್ತಾನೆ ಸ್ವಯಂಭುವ ಮನು ತನ್ನ ಮಗಳಾದ ದೇವಹೂತಿಯನ್ನು ಕರ್ಕೊಂಡು ಪತ್ನಿಯ ಜೊತೆಗೆ. ಕರ್ದಮರ ಜಾಗ ಅಂತಂದರೆ ಅದು ತಪಸ್ಸಿನ ತಾಣ, ಅರಣ್ಯ. ಮದುವೆ ಆಯಿತು, ವೈಭವದ ಮದುವೆ. ಎಷ್ಟು ಜನ? ಹುಡುಗಿಯ ಕಡೆಯಿಂದ 3 ಜನ, ಹುಡುಗನ ಕಡೆಯಿಂದ 1 ಜನ. ಭಾರೀ ವೈಭವದ ಮದುವೆ ಅಂತ. ವೈಭವದ ಮದುವೆ ಅಂದರೆ ಏನು? ಸಾಮಾನ್ಯವಾಗಿ ನಮ್ಮಲ್ಲಿ ವೈಭವ ಲೆಕ್ಕ ಮಾಡೋದೇ ಹಾಗೆ, ಏನ್ರಿ ಮದುವೆಗೆ ಹೋಗಿದ್ದೆ, ಕಾರ್ ಪಾರ್ಕಿಂಗಿಗೆ ಜಾಗಿಲ್ಲ ಅಂತ. ನಮ್ಮ ವೈಭವದ ಲೆಕ್ಕ ಶೀಕೆ. ಅಲ್ಲಿಯ ವೈಭವ ಏನು ಗೊತ್ತೋ? ಕಾರ್ ಪಾರ್ಕಿಂಗಿಗೆ ಜಾಗಿಲ್ಲ ಅಲ್ಲ, ವಿಮಾನ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ ಅಂತೆ. ವಿಮಾನದಲ್ಲಿ ಬರುವವರು ದೇವತೆಗಳು ತುಂಬಿ ತುಳುಕಿದ್ರಂತೆ. ಕಲ್ಯಾಣ ಉತ್ಸವ ಅಂತ ಇದಕ್ಕೆ ಹೆಸರು. ಕಲ್ಯಾಣದಲ್ಲಿ ಯಾರು ಭಾಗವಹಿಸಬೇಕು? ಯಾರ್ಯಾರೋ ಭಾಗವಹಿಸ್ತಾರೆ. ಅಕ್ಕಿ ಕಾಳು ಹಾಕ್ತಾರೆ. ಯಾಕೆ ಹಾಕ್ತಾರೆ? ನನ್ನಾಗೆ ನೀನಾಗು ಅಂತ. ಇವನು ಭ್ರಷ್ಟ, ನೀವು ಭ್ರಷ್ಟನಾಗಿ ಅಂತ. ಆ ಒಂದು ಡೈವರ್ಸ್ ಕೇಸು ನಿಮಗೂ ಹಾಗಾಗಲಿ ಅಂತ ಆಶೀರ್ವಾದ ಮಾಡುವವರೇ ಬರೋದು. ಅಂಥವರು ಬೇಡ ನಮ್ಮ ಮದುವೆಗೆ ಬರೋದು. ಯಾರು ಬರಬೇಕು ಅಂತಂದರೆ ಪೂರ್ಣರಾದವರು ಬರಬೇಕು, ದೇವತೆಗಳು ಬರಬೇಕು. ಆ ದೇವಹೂತಿ ಕರ್ದಮರ ವಿವಾಹಕ್ಕೆ ದೇವತೆಗಳು ಆಕಾಶದಲ್ಲಿ ತುಂಬಿದ್ರಂತೆ. ಎಲ್ಲ ದೇವತೆಗಳಿಗೆ ಖುಷಿಯಂತೆ. ಸೃಷ್ಟಿ ಪ್ರಕ್ರಿಯೆ ಬೆಳೀತದೆ, ಪ್ರಪಂಚ ಬೆಳೀತದೆ, ಭಗವಂತನ ಸಂಕಲ್ಪ ಈಡೇರ್ತದೆ ಅಂತ ಸಂಭ್ರಮದಲ್ಲಿ ದೇವತೆಗಳು ಸೇರಿದ್ರಂತೆ. ನಮ್ಮ ಕಲ್ಯಾಣದಲ್ಲಿ ದೇವತೆಗಳು ಸೇರಬೇಕಂತೆ. ಅದಕ್ಕೆ ನಾವು ಜ್ಞಾನಿಗಳನ್ನು, ಋಷಿಗಳನ್ನು, ಯತವಾಕಗಳನ್ನು ನಾವು ಕರೆಸ್ತೇವೆ. ಅವರ ಆಶೀರ್ವಾದ ಫಲಿಸಲಿ ಅಂತ. ಅದಕ್ಕೆ ಸೂರ್ಯವರ್ಗ ಪಾರಾಯಣ ಮಾಡಬೇಕು, ಲಕ್ಷ್ಮೀ ಶೋಭನ ಪಾರಾಯಣ ಮಾಡಬೇಕು. ಅಂತಹ ಮುತ್ತೈದೆಯರನ್ನು, ಒಳ್ಳೆಯ ಜ್ಞಾನಿಗಳನ್ನು ಕರೆಸಿ ಕಲ್ಯಾಣೋತ್ಸವ ಮಾಡಬೇಕು. ಭರ್ಜರಿ ಊಟನೋ ಪ್ರಚಾರನೋ ಇನ್ನೊಂದು ದಿವಸ ಇಟ್ಟುಕೊಳ್ಳಿ. ಆ ದಿವಸದ ಕಾರ್ಯಕ್ರಮ ದೇವರು ಪ್ರೀತನಾಗಬೇಕು, ಒಳಗಿದ್ದ ಲಕ್ಷ್ಮೀನಾರಾಯಣರು ಪ್ರೀತರಾಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಮಾಡಬೇಕಂತೆ. ಹಾಗಾಗಿ ಶುದ್ಧ ಕಲ್ಯಾಣ ಉತ್ಸವ ನಡೆಯಿತು. ಸ್ವಯಂಭುವ ಮನು ಶತರೂಪೆಯ ಜೊತೆಗೆ ಹೊರಟು ಹೋಗ್ತಾನೆ. ದೇವಹೂತಿ ಸಾ ಪರ್ಯಚರತು, ಸೇವೆ ಮಾಡ್ತಾಳಂತೆ. ಗಂಡ ತಪಸ್ಸಿನಲ್ಲಿ ತೊಡಗ್ತಾನೆ. ಎಷ್ಟು ಸೇವೆ ವರ್ಷಗಟ್ಟಲೆ ತಪಸ್ಸು ಮಾಡ್ತಾನೆ. ಅಷ್ಟು ಕಾಲ ಸೇವೆ ಮಾಡ್ತಾಳೆ. ಕರ್ದಮರು ಕೇಳ್ತಾರಂತೆ ದೇವಹೂತಿ ಹತ್ರ, ಅಮ್ಮ ನಿನಗೇನು ಬೇಕು ಅಂತ. ದೇವಹೂತಿಗೆ ಆಶ್ಚರ್ಯ ಅಂತೆ, ನನ್ನ ಗಂಡನಿಗೆ ಬಾಯಿ ಬರ್ತದ ಅಂತ. ಅಂದರೆ ಇಷ್ಟರವರೆಗೆ ಮಾತಾಡಿದವನೇ ಅಲ್ಲ, ಮದುವೆ ಆದಲ್ಲಿಂದ ತಪಸ್ಸಲ್ಲಿ ತೊಡಗಿದವ. ಇದು ಭಾಗವತ ಹೇಳೋದು. ತಪಸ್ಸು ಅನ್ನೋದು ಮುಖ್ಯ. ಮದುವೆಗಿಂತ ಮುಂಚೆನೂ ತಪಸ್ಸು ಬೇಕು, ಮದುವೆ ಆದ ಮೇಲೂ ತಪಸ್ಸು ಬೇಕು, ಮಗು ಬರುವುದಕ್ಕಿಂತ ಮುಂಚೆನೂ ತಪಸ್ಸು ಬೇಕು, ಮಗು ಆದ ಮೇಲೂ ತಪಸ್ಸು ಬೇಕು. ತಪಸ್ಸು ಬಾರದಿದ್ದರೆ, ತಪಸ್ಸು ಇಲ್ಲದಿದ್ದರೆ ಅಲ್ಲಿ ಏನಾದರೂ ಒಂದು ವೈಕಲ್ಯ ಇದ್ದೇ ಇರ್ತದೆ ಅಂತ. ಅಂದರೆ ದೇವರ ಅನುಗ್ರಹದಿಂದ ಕುಲದ್ವಯ ತಾರಿಣಿಯಾಗಿರ್ತಕ್ಕಂತಹ ಮಡದಿ ಸಿಗಬೇಕು. ಒಳ್ಳೆಯ ನಮ್ಮ ಕುಟುಂಬವನ್ನೇ, ವಂಶವನ್ನೇ ಉದ್ಧಾರ ಮಾಡತಕ್ಕಂತಹ ಪುತ್ರ ರತ್ನ ಇಲ್ಲಿ ಬರಬೇಕು. ಹಾಗಾಗಿ ತಪಸ್ಸು ಅನ್ನೋದು ಬಹಳ ಪ್ರಮುಖವಾದ ಅಂಶ. ಯಾರಾದರೂ ಕೊಡ್ಬೋದು, ಆದರೆ ಈ ಮಗುವನ್ನು ಕೊಡೋದು ಯಾರೂ ಅಲ್ಲ, ಅದು ಜನ್ಮಾದ್ಯಸ್ಯ ಯತಃ ಭಗವಂತನೇ ಕೊಡಬೇಕಾದ್ದು. ಅವನನ್ನು ಬಿಟ್ಟರೆ ಇನ್ನೊಬ್ಬರಿಗೆ ಸಾಧ್ಯನೇ ಇಲ್ಲ. ಒಳಗಿಂದ ನಮಗದು ಕುತೂಹಲನೇ, ಒಳಗೆ ಏನಿದೆ ಅನ್ನೋದು ಕುತೂಹಲನೇ. ಹಾಗಾಗಿ
ಅದನ್ನು ತಣಿಸುವ ಶಕ್ತಿ ಅದು ಭಗವಂತ. ಅವನಿಗೇ ನಾವು ಶರಣಾಗತರಾಗಬೇಕು. ಹಿಂದಿನ ನೀವು ಎಲ್ಲ ಜ್ಞಾನಿಗಳ ಕಥೆ ನೋಡಿ, ಅಲ್ಲಿ ಸಂತಾನಕ್ಕಿಂತ ಪೂರ್ವಭಾವಿಯಾಗಿ, ಕಲ್ಯಾಣಕ್ಕಿಂತ ಪೂರ್ವಭಾವಿಯಾಗಿ ಅಲ್ಲಿ ನಡೆದಿರತಕ್ಕಂತಹ ತಪಸ್ಸು ಅದು ಅದ್ಭುತವಾದದ್ದು. ಅದನ್ನು ನಾವು ಚಿಂತನೆ ಮಾಡಬೇಕಾದ್ದು. ಹಾಗಾಗಿ ದೇವಹೂತಿಯನ್ನು ಕರ್ದಮರು ಸಂತೋಷಪಡಿಸ್ತಾರೆ. ವಿಮಾನ ಬಂದು ನಿಲ್ತದೆ ಅಂತೆ. ಅಮ್ಮ ವಿಮಾನ ಹತ್ತು ಅಂತ ಹೇಳ್ತಾರೆ ಅಂತೆ. ಅವಳು ಹೇಳ್ತಾಳೆ, ಇಷ್ಟು ಚಂದದ ವಿಮಾನ, ಇಂಥ ಹರುಕು ದೇಹದಿಂದ ನಾನು ಹೇಗೆ ಪ್ರವೇಶ ಮಾಡಲಿ ಅಂತ. ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಾ ಅಂತ ಹೇಳ್ತಾರಂತೆ. ಸರೋವರಕ್ಕೆ ಸ್ನಾನಕ್ಕೆ ಹೋಗುವಾಗ ಒಂಟಿಯಾಗಿ ಹೋದ್ದು. ಸ್ನಾನಕ್ಕೆ ಇಳಿದ್ರೆ ಸಾವಿರಾರು ಮಂದಿ, ಎಂದು ಎಣ್ಣೆ ಹಚ್ಚಲಿಕ್ಕೆ ಅಷ್ಟು ಜನ, ಮೈ ತಿಕ್ಕಲಿಕ್ಕೊಂದು ಇಷ್ಟು ಜನ, ಎಲ್ಲ ಸೇವೆ ಮಾಡಲಿಕ್ಕೊಂದು ಎಷ್ಟು ಜನ. ಆಶ್ಚರ್ಯ ಅಂತೆ. ಈ ಕಾಡಿನಲ್ಲಿ ನನ್ನ ಗಂಡನ ಮನೆಯಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡ್ರೆ ಸಾವಿರ ಮಂದಿ. ಋಷಿಮುನಿಗಳ ತಪಸ್ಸಿನ ಸಾಮರ್ಥ್ಯ ಅಂದರೆ ಇಷ್ಟು. ಏನೂ ಬೇಡ ಅಂದರೆ ಅದನ್ನು ವಿರಕ್ತರು, ಬೇಕು ಅಂದರೆ ಎಷ್ಟು ಊರಿಡೀ ಜನ. ಎಣಿಸಿದ್ದೆಲ್ಲ ಬಂತು. ಸ್ಫುರದ್ರೂಪಿಣಿಯಾಗಿರ್ತಕ್ಕಂತಹ ದೇವಹೂತಿಗೆ ಎಲ್ಲ ರೀತಿಯ ವೈಭವ ಬಂತು. ವಿಮಾನದಲ್ಲಿ ಕೂತು ಕರ್ದಮ ದೇವಹೂತಿ ಪ್ರಯಾಣ ಮಾಡ್ತಾರೆ ಅಂತೆ. ಒಂದು ಸುತ್ತು ಬಂತಂತೆ ಅವ್ರದ್ದು ವಿಮಾನ. ಕರ್ದಮರು ಕೇಳಿದ್ರಂತೆ ದೇವಹೂತಿ ಹತ್ರ, ಅಮ್ಮ ಒಂದು ಸುತ್ತು ಬಂತು, ಇನ್ನೊಂದು ರೌಂಡ್ ಹೋಗಿ ಬರೋಣವ ಅಂತ. ಆವಾಗ ದೇವಹೂತಿ ಕೇಳ್ತಾಳೆ, ಟೈಮ್ ಎಷ್ಟಾಯಿತು ಅಂತ. ಅಂದರೆ 1 ಗಂಟೆ ಆಯಿತಾ, 2 ಗಂಟೆ ಆಯಿತಾ ಅಂತ. ಕರ್ದಮರು ಹೇಳಿದರು, ಅಮ್ಮ ಕೇವಲ 100 ವರ್ಷ ಅಂತ, ಶತಂ ಸಮಾಹ ಅಂತ ಹೇಳ್ತಾರೆ. ನೀವೊಂದು ಆಲೋಚನೆ ಮಾಡಿ, ಅಯ್ಯೋ ವಿಮಾನ ನಮ್ಮದು ನಾವೇ ಹುಡುಕಿದ್ದು ಅಂತ ನಾವು ಹೇಳ್ತೇವೆ, ರೈಟ್ ಸಹೋದರರು ತಯಾರು ಮಾಡಿದ್ದು ಅಂತ ನಾವು ಹೇಳ್ತೇವೆ. ಆದರೆ ವಿಮಾನ ನಮ್ಮ ದೇಶದ ಅದು ಅನಾದಿ ಕಾಲದ ಸಂಪತ್ತು, ಸಹಜವಾಗಿರ್ತಕ್ಕ ಸಂಪತ್ತು. ವ್ಯತ್ಯಾಸ ಇಷ್ಟೇ, ನಮ್ಮ ವಿಮಾನ ಬೀಳುವುದೇ ಜಾಸ್ತಿ, ಕೂಡಲಿಕ್ಕೇ ಭಯ ಅದರಲ್ಲಿ. ಯಾವಾಗ ಅದು ಬೀಳುತ್ತೆ ಹೋಗ್ತದೆ ಅಂತ ಗೊತ್ತಿಲ್ಲ, ನಿತ್ಯ ಪೇಪರಲ್ಲಿ ಓದ್ತಾ ಇರ್ತೇವೆ. ನೀವು ನೋಡಿ, 100 ವರ್ಷ ವಿಮಾನ ತಿರುಗಿದೆ, ಎಲ್ಲಿಗೂ ಫಿಲ್ಲಿಂಗಿಗೆ ಅಂತ ನಿಲ್ಲಿಲ್ಲ ನೋಡಿ, ಎಲ್ಲಿಯಾದರೂ ಇಳಿದಿದ. ಅದರಲ್ಲಿ ಏನೋ ಕೇಬಲ್ ತುಂಡಾಗಿದೆ, ಇಲ್ಲ, ಇಲ್ಲೇ ಇಲ್ಲ, ತಿರುಗ್ತಾನೆ ಇತ್ತು. ಒಂದು 100 ವರ್ಷ ನಿರಂತರವಾಗಿ ಒಂದು ವಿಮಾನ ತಿರುಗುತ್ತೆ ಅಂತಂದರೆ ಹಿಂದಿನ ಕಾಲದ ಟೆಕ್ನಿಕ್ ಹೇಗಿತ್ತು ಅಂತ ಒಂದ್ಸಲ ಆಲೋಚನೆ ಮಾಡಿ. ಭೌತಿಕ ಪ್ರಪಂಚದಲ್ಲಿ ನಮ್ಮ ಜ್ಞಾನಿಗಳು ಹಿಂದುಳಿದವರಲ್ಲ, ಆದರೆ ಮುಂದಿನವರಿಗೆ ಕೊಡಲಿಲ್ಲ, ಬೇಡ ನಮಗೆ ಅಂತ. ಯಾಕೆಂತಂದರೆ ಭೌತಿಕ ವಸ್ತುವಿನಲ್ಲಿ ಗುಣಕ್ಕಿಂತ ದೋಷನೇ ಜಾಸ್ತಿ ಇರ್ತದೆ. ನಾವು ಅದನ್ನು ನೆನಪಿಗೆ ತಗೊಳ್ಳೋದಿಲ್ಲ. ಗ್ಯಾಸು ತುಂಬ ಇಷ್ಟ, ಯಾಕೆಂದರೆ ಬಗ್ಬೇಕಾಗಿಲ್ಲ, ಕೈ ಮಸಿ ಆಗೋದಿಲ್ಲ, ಭಾರೀ ಖುಷಿ. ಗ್ಯಾಸ್ ಬರ್ಸ್ಟಾಗಿ 10 ಜನ ಸತ್ತರು, ಆ ಪೇಪರಲ್ಲಿ ಆ ಭಾಗನೇ ಓದೋದಿಲ್ಲ. ನಾವು ಓದಿದರೆ ನಮ್ಮ ಭಯ ಆಗಿಬಿಡುತ್ತೆ, ನಮಗೆ ಓದೋದೇ ಇಲ್ಲ. ಹಾನಿ ನೋಡುವುದಿಲ್ಲ, ಗುಣ ಮಾತ್ರ ನಾವು ನೋಡ್ತೇವೆ. ಹಿಂದಿನ ಕಾಲದಲ್ಲಿ ಅದರಲ್ಲಿ ಬರತಕ್ಕಂತಹ ಅನಾಹುತಗಳು ಅದನ್ನು ಗಮನಿಸಿದರು. ಬೇಡ ಭೌತಿಕ, ಅಧ್ಯಾತ್ಮ ಮಾತ್ರ ಸಾಕು ಅಂತ ನಮಗೆ ಪರಂಪರೆಗೆ ಬಿಟ್ಟುಕೊಟ್ಟರು. ಹಿಂದಿನ ಕಾಲದವರು ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಕರ್ದಮರು 9 ಹೆಣ್ಣುಮಕ್ಕಳ ಜನನಿಯನ್ನಾಗಿ ದೇವಹೂತಿಯನ್ನು ಮಾಡ್ತಾರೆ ನೋಡಿ. ಸಂತಾನವನ್ನು ಕೊಟ್ಟರು, ಬೇಕಾದಷ್ಟು ಸಂತತಿ. ತಪಸ್ಸಿಗೆ ಅಂತ ಹೊರಟು ನಿಂತರು. ಆಗ ಕೇಳ್ತಾಳೆ ದೇವಹೂತಿ, ಸ್ವಾಮಿ ಹೆಣ್ಮಕ್ಳನ್ನು ಏನು ಮಾಡಬೇಕು ಅಂತ. ಅಷ್ಟೇನಾ, ಎಲ್ಲ ವ್ಯವಸ್ಥೆ ಆಯಿತು. ಒಂದು ಕ್ಷಣ ಮಾತ್ರದಲ್ಲಿ 9 ಜನ ಗಂಡು ಮಕ್ಕಳು ತಯಾರಾದರು. ಎಲ್ಲ ಜ್ಞಾನಿಗಳು, ಭಗವಂತನ ಕಂಡವರು, ಎಲ್ಲ ಜ್ಞಾನಿಗಳು ವೈದಿಕರಿಗೇ ಮದುವೆ ಮಾಡಿಕೊಟ್ರು 9 ಜನ ಹೆಣ್ಮಕ್ಕಳನ್ನು. ಯಾವ ಹುಡುಗಿಯೂ ವೈದಿಕ ಹುಡುಗ ಬೇಡ ಅಂತ ಹೇಳಲಿಲ್ಲ. ಹಾಗಾಗಿ ಅಷ್ಟು ಜನರನ್ನೂ ಮದುವೆ ಮಾಡಿಕೊಟ್ರು. ಎಂತೆಂಥ ಜ್ಞಾನಿಗಳು ಅಲ್ಲಿ. ಎಲ್ಲ ಪ್ರಜಾಪತಿಗಳನ್ನು ತನ್ನ ಮಗಳನ್ನು ದಾರೆ ಎರೆದು ಕೊಡ್ತಾನೆ. ಪುನಃ ತಪಸ್ಸಿಗೆ ಅಂತ ಹೊರಟ ಕರ್ದಮ. ಆವಾಗ ದೇವಹೂತಿ ಹೇಳ್ತಾಳೆ, ರೀ ಹೆಣ್ಮಕ್ಕಳನ್ನು ಗಂಡು ಮಕ್ಕಳ ಮನೆ ಕಳಿಸಿಕೊಟ್ರಿ, ನಾನು ಒಂಟಿ, ಹೇಗಿರಲಿ ಅಂತ. ಆವಾಗ ಗಂಡು ಮಗುವನ್ನು ಕೊಡ್ತಾರೆ. ಗಂಡು ಮಗು ಅಲ್ಲ, ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬರ್ತಾನೆ, ಕಪಿಲ ನಾಮಕನಾಗಿ ಬರ್ತಾನೆ. ಕಪಿಲನನ್ನು ಕೊಟ್ಟು ಕರ್ದಮರು ತಪಸ್ಸಿಗೆ ಅಂತ ಮತ್ತೆ ಹೋಗ್ತಾರೆ. ಎಂತಹ ಪುಣ್ಯವಂತರು ನೋಡಿ. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ದೇವರು ಮನೆಗೆ ಬಂದರೆ ಇವ ಯಾಕೆ ಕಾಡಿಗೆ ಹೋದ ತಪಸ್ಸಿಗೆ, ಮತ್ತೆ ಇನ್ನೊಂದು ಕಡೆ ತಪಸ್ಸಿಗೆ ಯಾಕೆ ಹೋದ ಅಂತ. ಭಾಗವತ ಹೇಳೋದು ಇದನ್ನೇ. ತಪಸ್ಸು ದೇವರು ಕಾಣೋದಕ್ಕಿಂತ ಮುಂಚೆನೂ ತಪಸ್ಸು ಬೇಕು, ದೇವರನ್ನು ಕಂಡ ಮೇಲೂ ತಪಸ್ಸು ಬೇಕು. ಅವತಾರ ರೂಪದ ದರ್ಶನದ ಹಾಗೆ ತಮ್ಮ ಮೂಲ ಬಿಂಬದ ಚಿಂತನೆ ಸಾಕ್ಷಾತ್ಕಾರ ಅದಕ್ಕೋಸ್ಕರವಾಗಿ ಮತ್ತೆ ಸಾಧನೆ ಕರ್ದಮರು ಸಾಕ್ತಾರೆ. ಕಪಿಲ
ನಾದ ಭಗವಂತ ತಾಯಿಗೆ ಉಪದೇಶ ಮಾಡ್ತಾನೆ. ಸಾಮಾನ್ಯವಾಗಿ ತಾಯಿ ಮಗನಿಗೆ ಉಪದೇಶ ಮಾಡೋದು, ಮಗುವಿಗೆ ಪಾಠ ಹೇಳೋದು ಲೋಕದಲ್ಲಿ ಸಿದ್ಧ. ಆದರೆ ದೇವಭೂತಿಯ ಭಾಗ್ಯ ಎಷ್ಟು ದೊಡ್ಡದು ನೋಡಿ. ಮಗನೇ ಪಾಠ ಹೇಳ್ತಾನೆ, ದೇವರೇ ಪಾಠ ಹೇಳ್ತಾರೆ, ದೇವರೇ ತಿತ್ತಾರೆ, ತಾಯಿಯ ಸಮಸ್ಯೆಗೆಲ್ಲ ಪರಿಹಾರ ಹೇಳ್ತಾನೆ. ತಾಯಿ ಹೇಳ್ತಾಳೆ, ಈ ಸಂಸಾರ ಬಂಧನ ಇದನ್ನು ಕಳಚಿಕೊಂಡು ನಾನು ಮುಕ್ತಳಾಗಬೇಕು ಅಂತ. ಭಗವಂತ ಅದಕ್ಕೆ ಯೋಗದ ಮಾರ್ಗವನ್ನು ತೋರಿಸ್ತಾನೆ, ಭಕ್ತಿಯ ಮಾರ್ಗವನ್ನು ತೋರಿಸ್ತಾನೆ. ಯೋಗವನ್ನು ಅನುಷ್ಠಾನ ಮಾಡಿ ಭಕ್ತಿಯಿಂದ ಜ್ಞಾನದಿಂದ ಭಗವಂತನನ್ನು ಒಲಿಸಿಕೊಳ್ಳಬೇಕು ಅಂತ ಆ ಪ್ರಕ್ರಿಯೆಯನ್ನು ವಿಸ್ತಾರವಾಗಿ ಹೇಳ್ತಾನೆ.